ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಗಣಿತ ತರಗತಿಗೆ ಸ್ವಾಗತ. ಸಂಖ್ಯಾ ಪದ್ಧತಿಗಳು. ನಾವಿಂದು ದೊಡ್ಡ ಸಂಖ್ಯೆಗಳನ್ನು ಓದಲು ಮತ್ತು ಬರೆಯಲು ಸುಲಭವಾಗಿಸಲು ಎರಡು ಸಂಖ್ಯಾ ಪದ್ಧತಿಗಳನ್ನು ಬಳಸುತ್ತೇವೆ. ಭಾರತೀಯ ಪದ್ಧತಿ ಮತ್ತು ಅಮೇರಿಕಾ ಪದ್ಧತಿ ಅಥವಾ ಅಂತಾರಾಷ್ಟ್ರೀಯ ಪದ್ಧತಿ. ಈ ಪದ್ಧತಿಗಳಲ್ಲಿ ನಾವು ಸಂಖ್ಯೆಗಳನ್ನು ಹೇಗೆ ಓದುವುದು ಎಂದು ಕಲಿಯೋಣ. ಈ ಕೋಷ್ಟಕವನ್ನು ಗಮನಿಸಿ. ಭಾರತೀಯ ಪದ್ಧತಿಯಲ್ಲಿ 1000, ಅಮೇರಿಕಾ ಪದ್ಧತಿಯಲ್ಲಿಯೂ 1000 ಎಂದು ಓದುತ್ತೇವೆ. ಎರಡೂ ಪದ್ಧತಿಯಲ್ಲಿ ಇದನ್ನು 10,000 ಎಂದು ಓದುತ್ತೇವೆ. ಭಾರತೀಯ ಪದ್ಧತಿಯಲ್ಲಿ 1,00,000 ಎಂದು ಓದಿದರೆ ಅಮೇರಿಕಾ ಪದ್ಧತಿಯಲ್ಲಿ 1,00,000ವನ್ನು 100,000 ಎಂದು ಓದುತ್ತೇವೆ. ಭಾರತೀಯ ಪದ್ಧತಿಯಲ್ಲಿ 10,00,000 ಎಂದು ಓದಿದರೆ ಅಮೇರಿಕಾ ಪದ್ಧತಿಯಲ್ಲಿ 1,000,000 ಎಂದು ಓದುತ್ತೇವೆ. ಭಾರತೀಯ ಪದ್ಧತಿಯಲ್ಲಿ 1 ಕೋಟಿ, ಅಮೇರಿಕಾ ಪದ್ಧತಿಯಲ್ಲಿ 10 ಮಿಲಿಯನ್. ಭಾರತೀಯ ಪದ್ಧತಿಯಲ್ಲಿ 10 ಕೋಟಿ, ಅಮೇರಿಕಾ ಪದ್ಧತಿಯಲ್ಲಿ 100 ಮಿಲಿಯನ್. ಭಾರತೀಯ ಪದ್ಧತಿಯಲ್ಲಿ 1 ಅರಬ್ ಅಥವಾ 100 ಕೋಟಿ, ಅಮೇರಿಕಾ ಪದ್ಧತಿಯಲ್ಲಿ 1 ಬಿಲಿಯನ್. ನಾವೀಗ ಅಲ್ಪ ವಿರಾಮ ಬಳಸುವ ನಿಯಮಗಳನ್ನು ತಿಳಿಯೋಣ. ಭಾರತೀಯ ಪದ್ಧತಿಯಲ್ಲಿ ಅಂಕಿಗಳನ್ನು ಬಲಗಡೆಯಿಂದ ಮೊದಲ 3 ಅಂಕಿಗಳ ನಂತರ ಕೋಮ ಬಳಸುತ್ತೇವೆ. ಅದಾದ ಮೇಲೆ ಪ್ರತಿ 2 ಅಂಕಿಗಳ ನಂತರದ ಗುಂಪಿನಲ್ಲಿ ನಾವು ಅಲ್ಪ ವಿರಾಮವನ್ನು ಬಳಸುತ್ತೇವೆ. ಅಂದರೆ 3, 2, 2 ವಿನ್ಯಾಸಗಳಲ್ಲಿ ಅಲ್ಪ ವಿರಾಮವನ್ನು ಬಳಸುತ್ತೇವೆ. ಅಮೇರಿಕಾ ಪದ್ಧತಿಯಲ್ಲಿ ಅಂಕಿಗಳನ್ನು ಬಲಗಡೆಯಿಂದ ಪ್ರತಿ 3 ಅಂಕಿಗಳ ನಂತರ ಏಕರೂಪವಾಗಿ ಗುಂಪು ಮಾಡಲಾಗುತ್ತದೆ. ಅಂದರೆ 3, 3, 3 ಅಂಕಿಗಳನ್ನು ಬಿಟ್ಟು ನಾವು ಅಲ್ಪ ವಿರಾಮಗಳನ್ನು ಬಳಸುತ್ತೇವೆ. ನೆನಪಿಡಬೇಕಾದ ಪ್ರಮುಖ ಅಂಶಗಳು: 1,00,000ವನ್ನು ಸಂಖ್ಯೆಗಳಲ್ಲಿ ಬರೆದಾಗ 1ರ ನಂತರ 5 ಸೊನ್ನೆಗಳು ಇರುತ್ತವೆ. 1 ಕೋಟಿಯನ್ನು ಸಂಖ್ಯೆಗಳಲ್ಲಿ ಬರೆದಾಗ 1ರ ನಂತರ 7 ಸೊನ್ನೆಗಳು ಇರುತ್ತವೆ. 1,000 ಲಕ್ಷದಲ್ಲಿ 5 ಸೊನ್ನೆಗಳು ಇರುತ್ತವೆ. 100,000ದಲ್ಲಿ 5 ಸೊನ್ನೆಗಳು ಇರುತ್ತವೆ. ನಿಖರ ಮತ್ತು ಅಂದಾಜು ಬೆಲೆಗಳು. ನಮಗೆ ದೈನಂದಿನ ಜೀವನದಲ್ಲಿ ಎಲ್ಲ ಸಂದರ್ಭದಲ್ಲೂ ನಿಖರವಾದ ಸಂಖ್ಯೆಗಳ ಅಗತ್ಯವಿರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ನಾವು ಅಂದಾಜು ಸಂಖ್ಯೆಗಳನ್ನು ಬಳಸುತ್ತೇವೆ. ದೊಡ್ಡ ಸಂಖ್ಯೆಗೆ ಸಮೀಪವಾಗಿಸುವುದು. ನಿಜವಾದ ಸಂಖ್ಯೆಗಿಂತ ಹೆಚ್ಚಾಗಿರುವ ಹತ್ತಿರದ ಮೌಲ್ಯಕ್ಕೆ ಬದಲಾಯಿಸುವುದು. ಈಗ ಉದಾಹರಣೆಗೆ ಶಾಲೆಯಲ್ಲಿ 732 ಜನರಿದ್ದರೆ 750 ಸಿಹಿ ತಿಂಡಿಗಳನ್ನು ತರಲು ಹೇಳುವುದು. ಈಗ ಚಿಕ್ಕ ಸಂಖ್ಯೆಗೆ ಸಮೀಪವಾಗಿಸುವುದು. ಆಗ ನಾವು ನಿಜವಾದ ಸಂಖ್ಯೆಗಿಂತ ಕಡಿಮೆ ಇರುವ ಹತ್ತಿರದ ಮೌಲ್ಯಕ್ಕೆ ಬದಲಾಯಿಸುವುದು. ಈಗ ಉದಾಹರಣೆಗೆ ವಸ್ತುವಿನ ಬೆಲೆ 470 ರೂಪಾಯಿ ಇದ್ದಾಗ ಅಂದಾಜು 450 ರೂಪಾಯಿ ಎಂದು ಹೇಳುವುದು. ಅತಿ ಹತ್ತಿರದ ನೆರೆಹೊರೆಯವರು. ಆರು ಕೋಟಿಯ 72,85,182 ವಿವಿಧ ಸ್ಥಾನಗಳಿಗೆ ಅಂದಾಜಿಸಿದಾಗ ಈ ಸಂಖ್ಯೆಯನ್ನು ಸಮೀಪದ ಸಾವಿರಕ್ಕೆ ಅಂದಾಜಿಸಿದಾಗ 6,72,85,000 ದೊರೆಯುವುದು. ಸಮೀಪದ 10,000ಕ್ಕೆ ಅಂದಾಜಿಸಿದಾಗ 6,72,90,000 ದೊರೆಯುವುದು. ಸಮೀಪದ ಲಕ್ಷಕ್ಕೆ ಅಂದಾಜಿಸಿದಾಗ 6,73,00,000 ದೊರೆಯುವುದು. ಸಮೀಪದ 10 ಲಕ್ಷಕ್ಕೆ ಅಂದಾಜಿಸಿದಾಗ 6,70,00,000 ದೊರೆಯುವುದು.
ಸಮೀಪದ ಕೋಟಿಗೆ ಅಂದಾಜಿಸಿದಾಗ 7 ಕೋಟಿ ದೊರೆಯುವುದು. ಈಗ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿ. ಪ್ರಶ್ನೆ 1. ಈ ಸಂಖ್ಯೆಯನ್ನು ಓದುವುದು ಹೇಗೆ? ಭಾರತೀಯ ಪದ್ಧತಿಯಲ್ಲಿ 9,60,85,01,234. ಅಮೆರಿಕ ಪದ್ಧತಿಯಲ್ಲಿ 9,876,501,234. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.